ಸ್ನೇಹಿತರೆ, ಅಂತೂ ಇಂತೂ ಇವತ್ತು ಬೆಳಗ ಮುಚ್ಚೆ ಅಂತಂದರೆ ಇಂದು ಬೆಳಗಿನ ಜಾವದಲ್ಲಿ ಹಣ ಜಮಾ ಆಯಿತು. ಇಂದು ಏನು ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ಖುಷಿ ತರಿಸುವಂಥ ಒಂದು ಸುದ್ದಿ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಇಂದು ಬೆಳಗಿನ ಜಾವ ಬೆಳಿಗ್ಗೆ ಎಲ್ಲರಿಗೂ ಹಣ ಜಮೆ ಆಯಿತು. ಇಂದು ಬೆಳಿಗ್ಗೆ ಪ್ರತಿಯೊಬ್ಬರಿಗೂ ಹಣ ಜಮೆ ಆಯಿತು. ಎಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್. ಇಷ್ಟು ದಿನ ಯಾರೆಲ್ಲ ಹೇಳ್ತಾ ಇದ್ದೀರಾ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಅಂತ, ಎಲ್ರಿಗೂ ಇಲ್ಲಿ ಒಂದು ಆಲ್ಮೋಸ್ಟ್ ಒಂದು ಮಾಹಿತಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟಾಗಿ ಎಲ್ರಿಗೂ ನಾನು ಹೇಳುವಂಥದ್ದು ಇಲ್ಲಿ ಎಲ್ರಿಗೂ ಹಣ ಜಮೆ ಆಯಿತು ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಹಣ ಬಂತು, ಕಂಗ್ರ್ಯಾಚುಲೇಷನ್ಸ್. ಯಾರಿಗೆಲ್ಲ ಹಣ ಬಂದಿದೆ ಅವ್ರು ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಯಾಕಪ್ಪ ಅಂತಂದರೆ ತುಂಬ ಜನರಿಗೆ ಹಣ ಜಮೆ ಆಗಿದೆ. ಇಲ್ಲಿ 90% ಜನರಿಗೆ ಹಣ ಜಮೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ಎಲ್ರಿಗೂ ಹಣ ಜಮೆ ಆಯಿತು. ಆಲ್ರೆಡಿ ಎಲ್ಲರೂ ಕೂಡ ಇಲ್ಲಿ ಆಲ್ರೆಡಿ ತುಂಬ ಜನ ಯೂಟ್ಯೂಬರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸ್ಕೊಡ್ತಾ ಇದ್ದಾರೆ, ಸರ್ ಜಮೆ ಆಯಿತು ನಮಗೆ, ಹಣ ಜಮೆ ಆಯಿತು ನಮಗೆ. ಖಂಡಿತವಾಗ್ಲೂ ತುಂಬ ಖುಷಿ ಇದೆ ಸರ್ ನಮಗೆ. ಡೆಫಿನೆಟಾಗಿ ಇಲ್ಲಿ ತುಂಬ ಜನ ನನ್ನ ಹತ್ರ ಕೇಳ್ತಾಯಿದ್ರು, ಸರ್ ಹಣ ಜಮೆ ಆಯಿತು, ನನಗೆ ತುಂಬ ಖುಷಿ ಆಗ್ತಾಯಿದೆ. ಈ ರೀತಿ ಸರ್ಕಾರ ಹಣ ಹಾಕಿದಾಗ ನಮಗೆ ಭಾರಿ ಖುಷಿ ಆಗುತ್ತೆ. ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಎಲ್ರಿಗೂ ಹಣ ಬಂದಾಗ ನಮ್ಗೆ ತುಂಬ ಖುಷಿ ಆಗುತ್ತೆ ಸರ್ ಅಂತ ಇಲ್ಲಿ ಪ್ರತಿಯೊಬ್ಬರು ಕೂಡ ಹೇಳ್ತಾಯಿದ್ರು. ಡೆಫಿನೆಟಾಗಿ ನಾನು ಹೇಳುವಂಥದ್ದಷ್ಟೇ, ಸರ್ಕಾರಕ್ಕೆ ಇಲ್ಲಿಂದನೇ ಕೂಡ ಎಲ್ಲ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನನ್ನ ಒಂದು ದೊಡ್ಡ ವಂದನೆಗಳಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತಾಯಿದ್ರು, ಸರ್ ಹಣ ಬಂದಿಲ್ಲ ಅಂತ. ಸರ್ಕಾರಕ್ಕೆ ನನ್ನ ಕಡೆಯಿಂದ ದೊಡ್ಡ ವಂದನೆಗಳು. ಯಾಕಪ್ಪ ಅಂತಂದರೆ ಎಲ್ರಿಗೂ ಹಣ ಬಂದಿದೆ. ತುಂಬ ಜನ ಖುಷಿಯಾಗಿದ್ದಾರೆ. ಹಾಗಾಗಿ ನಾವು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಒಂದು ವಿಡಿಯೋ ಮಾಡಿದ್ದಕ್ಕೂ ಇಷ್ಟು ದಿನ ಅಂತಲ್ಲ, ಆಲ್ಮೋಸ್ಟ್ ಒಂದು ತಿಂಗಳಿಗೆ ಹಣ ಬರ್ತಾ ಇರುವಂಥದ್ದು. ಎಲ್ರಿಗೂ ಕೂಡ ಇಲ್ಲಿ 2 ತಿಂಗಳಾಯಿತು ಹಣ ಬರದೆ. ಆಲ್ಮೋಸ್ಟ್ 1 ತಿಂಗಳಿನ ಹಣ ಬಂದಿದೆ. 2,000 ರೂಪಾಯಿ ಹಣ ಜಮಾ ಆಗಿದೆ. ಪ್ರತಿಯೊಬ್ಬರಿಗೂ ಹಣ ಬಂದಿರುವಂಥದ್ದು. ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಇದ್ರ ಬಗ್ಗೆ ನನ್ನ ಹತ್ರ ಕೇಳ್ತಾ ಇದ್ದಾರೆ, ಸರ್ ನಮ್ಗೆ ಹಣ ಜಮೆ ಆಗಿದ್ದು ಭಾರಿ ಖುಷಿ ಆಯಿತು ಅಂತ. ಆವಾಗ ನನಗೆ ತುಂಬ ಖುಷಿ ಆಯಿತು. ಎಲ್ರಿಗೂ ಹಣ ಜಮೆ ಆಗಿದೆ ಅಂತ ಹೇಳ್ತಾ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮೆ ಆಗಲಿ. ಯಾರಿಗೆಲ್ಲ ಹಣ ಬಂದಿಲ್ಲ ಅವ್ರು ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಇಲ್ಲಿ ಕೇಳ್ತಾಯಿದ್ರು ಸರ್ ಹಣ ಎಲ್ಲಿದೆ ಅಂತ. ಆಲ್ರೆಡಿ ಇಲ್ಲಿ ಎಲ್ಲ ಜಿಲ್ಲೆಗಳಿಗೆ ಹಣ ಜಮೆ ಆಗಿದೆ. ಆಲ್ರೆಡಿ ತುಂಬ ಜಿಲ್ಲೆಗಳಿಗೆ ಇಲ್ಲಿ ಕೇಳ್ತಾಯಿದ್ರು ಎಲ್ಲರೂ ಕೂಡ ಹಣ ಜಮೆ ಆಗಿಲ್ಲ ಅಂತ. ಆಲ್ಮೋಸ್ಟ್ ನಮ್ಮೊಂದು ಕರ್ನಾಟಕದ ಒಂದು 90% ಜಿಲ್ಲೆಗಳಿಗೆ ಆಲ್ಮೋಸ್ಟ್ 90% ಅಂತಂದರೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಅಂತ ಇಟ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೆ ಹಣ ಜಮೆ ಆಯಿತು. ಖುಷಿ ಆಯ್ತು. ಯಾಕಪ್ಪ ಅಂತಂದರೆ ಎಲ್ರಿಗೂ ಹಣ ಜಮೆ ಆದಾಗ ಖುಷಿ ಆಗುತ್ತೆ ಆಬ್ವಿಯಸ್ಲಿ. ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಿದೆ. ನಮ್ಮದು ಏನು ಹೇಳಲಿಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ಅಷ್ಟು ಖುಷಿ ಆಗ್ತಾಯಿದೆ. ಯಾಕಪ್ಪ ಅಂತಂದರೆ ತುಂಬ ಜನ ಇದ್ರ ಬಗ್ಗೆ ಕೇಳ್ತಾಯಿದ್ರು. ಎಷ್ಟೋ ಜನ ನಾವು ತುಂಬ ಬಡವರು, ನಮಗೊಂದು 2,000 ರೂಪಾಯಿ ಹಾಕಿದರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳಿದಾಗ ನಮಗೆ ಆಲ್ಮೋಸ್ಟ್ ಎಲ್ರಿಗೂ ಖುಷಿ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಖುಷಿ ಆಗಲಿ, ಎಲ್ರಿಗೂ ಖುಷಿ ಆಗಬೇಕು, ಎಲ್ರಿಗೂ ಖುಷಿ ಆಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ. ಮತ್ತು ತುಂಬ ಜನ ಇಲ್ಲಿ ಕೇಳ್ತಾಯಿದ್ರು, ಸರ್ ನಮಗೆ ಹಣ ಜಮೆ ಆಗಿದ್ದು ತುಂಬ ಖುಷಿಯಾಗಿದೆ. ಮತ್ತು ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಿದೆಯಲ್ಲ, ನಮಗಷ್ಟೇ ಸಾಕು ಅಂತ ಇಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು. ಎಲ್ರಿಗೂ ಹಣ ಬಂದಿದೆ. ಏನು ವರಿ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ. ಮತ್ತು ತುಂಬ ಜನರು ಕೇಳ್ತಾಯಿದ್ದಾರೆ ನನ್ನ ಹತ್ರ, ಸರ್ ನಮಗೆ ಇನ್ನೂ ಏನಾದರೂ ಒಂದು ಕ್ರೈಟೀರಿಯಾಗಳಿದೆಯಾ ಅಂತಂದರೆ ಏನಾದರೂ ಸ್ವಲ್ಪ ಆಲ್ಮೋಸ್ಟ್ ಇನ್ನೂ ಏನಾದರೂ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಕ್ರೈಟೀರಿಯಾಗಳೇನಾದರೂ ಇದೆಯಾ, ಈ ರೀತಿ ಮಾಡಿದರೆ ಸರಿಯಾಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಡೆಫಿನೆಟಾಗಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಈ ರೀತಿ ಅಂತಂದರೆ ನೀವು ಟೆನ್ಷನ್ ಆಗಬೇಡಿ. ಮಿನಿಮಮ್ ಆಗಿ ಏನಿಲ್ಲ, ಸಿಂಪಲ್ಲಾಗಿ ನಾನು ಹೇಳುವಂಥದ್ದು ಅಷ್ಟೇನು ದೊಡ್ಡ ಕ್ರೈಟೀರಿಯಾ ಅಂತಲ್ಲ ಸ್ನೇಹಿತರೆ. ಸಿಂಪಲ್ ಆಗಿರುವಂಥ ಕ್ರೈಟೀರಿಯಾಗಳನ್ನು ನಾನು ಹೇಳ್ಕೊಡ್ತೀನಿ. ತುಂಬ ಜನ ಕೇಳ್ತಾಯಿದ್ರಿ ಇಲ್ಲಿ ಏನು ಕ್ರೈಟೀರಿಯಾ ಅಂತಂದರೆ ಸಿಂಪಲ್ ಏನಿಲ್ಲ. ನೀವು ಭಾರಿ ಅಷ್ಟು ದೊಡ್ಡದು ಏನಿಲ್ಲ. ಸಿಂಪಲ್ಲಾಗಿ ಕ್ರೈಟೀರಿಯಾ ಅಂತಂದರೆ ಆಲ್ಮೋಸ್ಟ್ ಸಿಂಪಲ್ಲಾಗಿ ಏನಿಲ್ಲ ಸ್ನೇಹಿತರೆ. ಭಾರಿ ಜಾಸ್ತಿ ಏನು ಇಲ್ಲ. ಖಂಡಿತವಾಗ್ಲೂ ಸಿಂಪಲ್ ಆಗಿರುವಂಥ ಕ್ರೈಟೀರಿಯಾ ಏನಪ್ಪ ಅಂತಂದರೆ, ನಿಮ್ಮ ಒಂದು ಫೋನ್ ನಂಬರ್ನ ಸರಿ ಮಾಡಿಟ್ಕೊಳ್ಳುವಂಥದ್ದು. ಎರಡನೇದು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, ಯಾವುದೇ ಯೋಜನೆ ಹಣ ಆಗಿರ್ಬೋದು. ಆ ಯೋಜನೆ ಈ ಯೋಜನೆ ಅಂತ ಏನಿಲ್ಲ. ಆ ಒಂದು ಯೋಜನೆ ಹಣನೂ ಕೂಡ ಆಲ್ಮೋಸ್ಟ್ ಎಲ್ಲ ಯೋಜನೆ ಹಣನೂ ಕೂಡ ಪಡ್ಕೊಳ್ಬೇಕಂತಂದರೆ
ಅಂತಂದರೆ ಎಲ್ರಿಗೂ ಹಣ ಬೇಕಂತಂತಂದರೆ ಎಸ್ ಡೆಫಿನೆಟಾಗಿ ನೀವಿಲ್ಲಿ ನಾನು ಹೇಳುವಂಥದ್ದು ಎಲ್ರಿಗೂ ಸಿಂಪಲಾಗಿ ನಾನು ಹೇಳುವಂಥ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ಫಾಲೋ ಮಾಡ್ತಾ ಹೋಗಿ. ಫಸ್ಟ್ನೇದು ಏನೋ ನಿಮ್ಮ ಒಂದು ಫೋನ್ ನಂಬರ್ ನಾನು ನಿಮಗೆ ಆಗಲೇ ಹೇಳಿದೆ. ಎರಡನೇದು ನಿಮ್ಮ ಒಂದು ಏನು ಆಲ್ಮೋಸ್ಟ್ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಪ್ರತಿಯೊಂದು ಯೋಜನೆಯಿಂದನೂ ಕೂಡ ನಾನು ಹೇಳ್ತಿರುವಂಥದ್ದು ಪ್ರತಿಯೊಂದು ಯೋಜನೆಗೂ PM ಕಿಸಾನ್ ಆಗಿರ್ಬೋದು, ಮತ್ತು ಏನು ಯಾವ ಯೋಜನೆ ಇದೆ ಆ ಎಲ್ಲ ಯೋಜನೆಗೂ ಅದಾದಮೇಲೆ ಅಂದರೆ ಅದಾದಮೇಲೆ ನಿಮ್ಮದು ಆಲ್ಮೋಸ್ಟ್ ಎಲ್ರಿಗೂ ನಾನು ಹೇಳುವಂಥದ್ದು ಅದಾದಮೇಲೆ ನಿಮ್ಮೊಂದು KYC ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ನೇಹಿತರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡೋದು ಮರಿಬೇಡಿ. ಮತ್ತು ತುಂಬ ಜನ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ತಾ ಇಲ್ಲ. ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇದಿಷ್ಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ನಮ್ಮೊಂದು ಯೂಟ್ಯೂಬ್ ಚಾನಲಿಂದ ಹಣ ಬರಲಿ ಅಂತಂದರೆ ನಾವು ಮಾಡೋ ವೀಡಿಯೋಸ್ಗಳಿಂದ ನೀವು ಮಾಹಿತಿಯನ್ನು ಪಡ್ಕೊಂಡು ನೀವು ಹೇಗೆ ಹಣ ಪಡ್ಕೊಳ್ಳೋದಂತ ಗೊತ್ತಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ನಮ್ಮೊಂದು ಯೂಟ್ಯೂಬ್ ಚಾನಲಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಅಷ್ಟೇ ಕೇಳ್ಕೊಳ್ಳುವಂಥದ್ದು. ಖಂಡಿತವಾಗ್ಲೂ ಇಲ್ಲಿ ಎಲ್ರಿಗೂ ಹಣ ಬಂದಿದೆ, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ನಮ್ಮೊಂದು ವಿಡಿಯೋವನ್ನು ನೋಡ್ತೀರಾ ಅಂತಂದರೆ ಇಷ್ಟೊತ್ತು ಒಳಗಡೆ ಯಾರೆಲ್ಲ ನೋಡ್ತೀರಾ, ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ನಾನು ಹೇಳುವಂಥದ್ದು ಇಷ್ಟೇ. ದಯವಿಟ್ಟು ನಿಮ್ಮೊಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ, ನಿಮ್ಮೊಂದು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಯ್ ಸ್ನೇಹಿತರೆ ಅಂತ ಹೇಳ್ತಾ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಿಗೋಣ ಬಾಯ್. ಎಲ್ಲರೂ ಕೂಡ ಹಣ ಬರುತ್ತೆ, ಎಲ್ರಿಗೂ ಹಣ ಬರುತ್ತೆ, ಟೆನ್ಷನ್ ಆಗ್ಲಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರಿಗೂ ಹಣ ಬರಲಿ, ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಬಾಯ್. ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಿಗೋಣ ಬಾಯ್ ಸ್ನೇಹಿತರೆ ಎಲ್ರಿಗೂ.